ಕುಮಾರಿ ರಚನಾ ಅವರು ನೋಡಿ ಇಲ್ಲಿ ಮಾಜಿ ಅಧ್ಯಕ್ಷರಾದ ಅಬೂಬ ಜಗ ಸಾಹೇಬ್ ನೂತನ ಗ್ರಾಮ ಪಂಚಾಯಿತಿ ಉದ್ಘಾಟನಾ ಸಮಾರಂಭ ನಂದಿಪಟ್ಟಲು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಭಾರತ್ ನಿರ್ಮಾಣ್ ಸೇವಾ ಕೇಂದ್ರ ಹಾಗೂ ಸ್ವಚ್ಛ ಸಂಕೀರ್ಣ ಉದ್ಘಾಟನೆ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಕಾಮಗಾರಿಗಳ ಗುದ್ದಲಿ ಪೂಜೆ ಮತ್ತು ನಂದಿಪಟ್ಟಲು ಗ್ರಾಮ ಪಂಚಾಯಿತಿ ಮಟ್ಟದ ಜನಸ್ಪಂದನ ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ GH ಶ್ರೀನಿವಾಸರವರು ನೂತನವಾಗಿ ನಿರ್ಮಾಣಗೊಂಡ ಗ್ರಾಮ ಪಂಚಾಯಿತಿಯನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆ ನೀಡಿ ಗ್ರಾಮ ಪಂಚಾಯಿತಿಯನ್ನು ವೀಕ್ಷಿಸಿ ನಂತರ ಕಟ್ಟಡ ನಿರ್ಮಾಣದ ಯೋಜನೆಯ ನಾಮಫಲಕವನ್ನು ಉದ್ಘಾಟಿಸಿ ಪಂಚಾಯಿತಿಯ ಮುಂಭಾಗದಲ್ಲಿ ಸಸಿ ನೆಡುವ ವಿಶೇಷ ಕಾರ್ಯದ ಹೆಗ್ಗಳಿಕೆಯನ್ನು ತಂದುಕೊಟ್ಟರು. ಹಾಗೂ ಕಚೇರಿಯ ಆವರಣದಲ್ಲಿ ನಂದಿಪಟ್ಟಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೈದುಖಾನ್ ಗ್ರಾಮದ ಮುಖ್ಯ ರಸ್ತೆ ನಿರ್ಮಾಣ ಕಾಮಗಾರಿಯು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಈ ಕಾರ್ಯಕ್ರಮವನ್ನು ತರೀಕೆರೆಯ ಶಾಸಕರು ದೀಪ ಬೆಳಗುವ ಮೂಲಕ ಚಾಲನೆ ಕೊಟ್ಟು ಜನರ ಕುಂದುಕೊರತೆಗಳನ್ನು ಕೇಳಿ ಅಲ್ಲಿನ ಜನರ ಸಮಸ್ಯೆಯನ್ನು ಬಗೆಹರಿಸಿಕೊಡುವುದಾಗಿ ವೇದಿಕೆ ಮೇಲೆಯೇ ಜನರಿಗೆ ಭರವಸೆಯನ್ನು ನೀಡಿದರು. ನಂದಿಪಟ್ಟಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮದ ಜನರ ಕುಂದುಕೊರತೆಗಳನ್ನು ಬಗೆಹರಿಸಿಕೊಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಹಾಗೂ ಹುಣಸೆಬೈಲು ಗ್ರಾಮದ ಜನರಿಗೆ ಮಾನ್ಯ ಶ್ರೀ GH ಶ್ರೀನಿವಾಸರವರು ಹಕ್ಕುಪತ್ರವನ್ನು ಕೊಡುವ ಮೂಲಕ ಇನ್ನೂ ಹೆಚ್ಚು ಮಂದಹಾಸವನ್ನು ಜನರಲ್ಲಿ ತಂದುಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ತರೀಕೆರೆಯ ತಹಶೀಲ್ದಾರ್ ಆಗಿರ್ತಕ್ಕಂಥ ಶ್ರೀ ವಿಶ್ವದೀತ ಮೆಹತಾರವರು ಹಾಗೂ ತರೀಕೆರೆ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ R ದೇವೇಂದ್ರಪ್ಪನವರು ಹಾಗೂ ಪಂಚಾಯತ್ ರಾಜ್ ಇಂಜಿನಿಯರ್ MR ವಿನೋದ್, KDP ಸದಸ್ಯರಾದ ರಚನಾ ಶ್ರೀನಿವಾಸರವರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ ಶ್ರೀ ನಾಗರಾಜ್ NS ರವರು ಹಾಗೂ ಗ್ರಾಮ ಪಂಚಾಯಿತಿಯೇ ದ್ವಿದರ್ಜೆ ಲೆಕ್ಕ ಸಹಾಯಕರಾಗಿರ್ತಕ್ಕಂಥ ಶ್ರೀಮತಿ HK ಸೌಮ್ಯರವರು ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ನಂದಿಪಟ್ಟಲು ಗ್ರಾಮದವರು, ನಂದಿಪಟ್ಟಲು A ಕಾಲೋನಿ, ನಂದಿಪಟ್ಟಲು B ಕಾಲೋನಿ ಹಾಗೂ ಹುಣಸೆಬೈಲು, ಸೈದುಖಾನ್, ಧೂಪದ ಖಾನ್, ಕುರುಕಲಮಟ್ಟಿ, ಸಂಪಿಗೆ ಖಾನ್, ತಿಮ್ಮನಬೈಲು, ಮಸ್ಕಲ್ ಮರಡಿ, ಬಳ್ಳಾವರ ಹಾಗೂ ಇತರೆ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತಪ್ಪಕು ಆ ರೀತಿ ದೆಸೆಯಲ್ಲಿ ಎಲ್ಲ ಒಂದು ಇಲಾಖೆ ಅಧಿಕಾರಿಗಳು ಕೂಡ ತಮ್ಮ ಇಲ್ಲೇ ಬಂದಿರ್ತಾರೆ. ತಮ್ಮ ಯಾವುದೇ ಅಹವಾಲುಗಳನ್ನು ಇದ್ರೂ ಕೂಡ ವೈಯಕ್ತಿಕ ಆಗಿರ್ಬೋದು, ಏನು ಕಮ್ಯುನಿಟಿ ಆಗಿರ್ಬೋದು, ಎಲ್ಲವನ್ನು ಕೂಡ ಇಲ್ಲಿ ತಮ್ಮ ಅಹವಾಲುಗಳನ್ನು ಹೇಳಿ ಇಲ್ಲೇ ಆದಷ್ಟು ಬಗೆಹರಿಸಲಿಕ್ಕೆ ಮಾನ್ಯ ಶಾಸಕರು ಪ್ರಯತ್ನ ಮಾಡ್ತಾರೆ. ಆ ದೆಸೆಯಲ್ಲಿ ನೀವು ಏನೇ ಒಂದು ಅರ್ಜಿ ಕೊಡೋದಾದ್ರೂ ಕೂಡ ಜಾಗ ಬಿಡ್ತಲ್ಲ. ಇನ್ನು ವೀರಭದ್ರೇಶ್ವರ ಸಮುದಾಯ ಒಂದು ಸಂಘದವರು ರಸ್ತೆ ಮಾಡ್ಲಿಕ್ಕೆ ಅಂತ ಇರ್ತಾರೆ, ಜಾಗವನ್ನು ಅಳತೆ ಮಾಡಿ ಸರಿಪಡಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನನ್ನ ತಹಶೀಲ್ದಾರಿಗೆ ಹಸ್ತಾಂತರ ಮಾಡ್ತಾ ಇದ್ದೀನಿ, ಅವ್ರು ಮಾಡ್ಕೊಡ್ಲಿ ಅಂತ. ಆಯ್ತು. ಮತ್ತೆ ನೆಕ್ಸ್ಟ್ ಏನಾದ್ರು ಇದೆಯಾ? ಅಲ್ಲಿ ಯಾವುದೇ ಹೊರಗಡೆ ಬರಕ್ಕಾಗೋದಿಲ್ಲ. ಆನೆಗಳು ಒಂದು 1,000-2,000 ಮಧ್ಯ ಕಾಡಿನ ಮಧ್ಯದಲ್ಲಿ ಮಾಡ್ತಾರೆ. ಅದಕ್ಕೆ ಫುಡ್ಡು ಗಿಡ್ಡು ಲಕ್ಕುಳಿ ಮಾಡ್ತಾರೆ ಅಂತೆಲ್ಲ, ಅಥವಾ ನಾಗರಹೊಳೆ ಮಾಡ್ತಾರೆ ಅಂತೆಲ್ಲ ನಾನು ಹೇಳಿರ್ತಕ್ಕಂಥ ನಾಗರಹೊಳೆ ಮಾಡಿ ಕಿರಣ ಬರುತ್ತೆ. ಆದೇಶ ಆಗಿಲ್ಲ. ಇದೆಲ್ಲ DD ಫಂಡಿಗೆ ಮಾತಾಡ್ಬೇಕು. ಇದನ್ನ ಮಾತಾಡ್ತೀನಿ, DC-ಗೆ ಮತ್ತೆ DD ಫಂಡಿಗೆ ಮಾತಾಡ್ಬೇಕು, ಸರ್ಕಾರಕ್ಕೆ ಮಾತಾಡ್ಬೇಕು. ನೋಟ್ ಮಾಡ್ಕೊಳ್ಳಿ ಶ್ರೀನಿವಾಸ್. ಓಕೆ, ನೆಕ್ಸ್ಟ್ ಹಿಡ್ಬೇಕು. ನೆಕ್ಸ್ಟ್ ದೂರ ಆಯ್ತು ಅಂದ್ರೆ ಈಗ ದೂರ ಇತ್ತು ಅಂತಂದ್ರೆ ಸರ್ಕಾರ ಒಂದು ಸ್ಕೀಮ್ ಮಾಡಿದೆ.
ಸೋಲಾರ್ ಹಾಕೊಳ್ತಕ್ಕಂಥದ್ದು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. 80% ಡಿಸ್ಕೌಂಟ್ ಕೊಡ್ತಾರೆ. ದೂರ ಇತ್ತು ಅಂದ್ರೆ ನಿಮಗೆ ಕಂಬ ಹಾಕಕ್ಕೆ ಬೇಡ ಅಂತಂದ್ರೆ ಸೋಲಾರ್ ಹಾಕೋಬಹುದು. ಅದು ಸರ್ಕಾರದ ಒಂದು ಆದೇಶ, ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. 80% ಸಬ್ಸಿಡಿ ಇದೆ. ಇದು ಇಷ್ಟು ದುಡ್ಡು ಕಟ್ಟಬೇಕು. ಯಾರು ಇಷ್ಟು ದುಡ್ಡು ಕಟ್ತೀರೋ ಅವ್ರಿಗೆ ಖಂಡಿತವಾಗಿ ದುಡ್ಡು ಕಟ್ಟಿ ನಿಮಗೆ ಸಕ್ರಮ ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಹತ್ರ ನೇರವಾಗಿ ಬನ್ನಿ, ನಾನು ಸಾಲ್ವ್ ಮಾಡ್ತೀನಿ. ನೇರವಾಗಿ ಯಾರು ದುಡ್ಡು ಕಟ್ಟಿ ಅವರಿಗೆ ಸಕ್ರಮ ಮಾಡ್ಕೊಟ್ಟಿಲ್ಲ ಅಂತಾರೆ ಅವ್ರು ನನ್ನ ಹತ್ರನೇ ಬನ್ನಿ, ನಾನು ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ಯಾವುದು ಪ್ರಶ್ನೆ ಮಾಡಿ. ಸೈದು ಖಾನ್ ಗ್ರಾಮ 14.5 ಎಕರೆನ ಸೈದು ಖಾನ್ ಗ್ರಾಮ ಅಂತ ಹೇಳಿ ಇವ್ರೆ ಒಂದ್ ನಿಮಿಷ. ಸೈದು ಖಾನ್ ಗ್ರಾಮ 14.5 ಎಕರೆ ಸೈದು ಖಾನ್ ಗ್ರಾಮ ಇದೆ. ಬಟ್ ಸೈದು ಖಾನ್ ಅಲ್ಲಿ ಎಲ್ಲಾ ಮೂಲ ಸೌಕರ್ಯನೂ ಇದೆ. ಸ್ಕೂಲ್ ಇದೆ, ರೋಡ್ ಇದೆ, ನೀರಿನ ಸೌಕರ್ಯ ಇದೆ, ಪ್ರತಿಯೊಂದು ಇದೆ. ಆದ್ರೆ ಆ ಸೈದು ಖಾನ್ ಗ್ರಾಮದವರಿಗೆ ಒಂದು ಹಕ್ಕುಪತ್ರನ ಮನೆಯದು 94C ಸರಿಯಾಗಿ ಆಗ್ತಾ ಇಲ್ಲ. ದಯಮಾಡಿ ಅದೊಂದು ಸರಿ ಆಯ್ತು, ಉತ್ತರ ಕೊಡ್ತೀನಿ. ಮಾತೆತ್ತಿದ್ರೆ ಫಾರೆಸ್ಟ್ ಅಂತ ಹೇಳ್ತಾರೆ. ಸೈದು ಖಾನ್ ಗ್ರಾಮದಲ್ಲಿ ಯಾರು ಇದ್ರೆ ಹೇಳ್ತೀನಿ ಕೇಳಿ. 85 ಜನರಿಗೆ, 85 ಕುಟುಂಬಗಳಿಗೆ ನಾವು ಹಕ್ಕುಪತ್ರ ಕೊಡ್ತಾ ಇದೀವಿ. ಉಳಿದು ಅರಣ್ಯ ಇಲಾಖೆ ಬರುತ್ತೆ, ಅವ್ರಿಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಈಗ 85 ಕುಟುಂಬಗಳಿಗೆ ನಾವು ಈಗ ಒಂದು ಸೈದು ಖಾನರಿಗೆ ನಾವು ಕಂದಾಯ ಗ್ರಾಮವನ್ನ ಮಾಡಿ ಹಕ್ಕುಪತ್ರ ಕೊಡ್ತಾ ಇದೀವಿ. ಅದೇ ರೀತಿ ಹುಣಸೆ ಬೈಲಲ್ಲಿ ಹಕ್ಕುಪತ್ರ ವಿತರಣೆ ಆಗಿದೆ 55 ಜನಕ್ಕೆ. ತಿಮ್ಮನ ಬೈಲಲ್ಲಿ 70 ಕುಟುಂಬಗಳಿಗೆ ಹಕ್ಕುಪತ್ರ ಕೊಡ್ತಾ ಇದ್ದೀವಿ. ದುಪ್ಪತ್ ಖಾನಲ್ಲಿ 60 ಜನಕ್ಕೆ ಹಕ್ಕುಪತ್ರವನ್ನು ಕೊಡ್ತಾ ಇದ್ದೇವೆ. ಸೈದು ಖಾನಲ್ಲಿ 85 ಜನಕ್ಕೆ ಹಕ್ಕುಪತ್ರವನ್ನು ಕೊಡ್ತಾ ಇದ್ದೇವೆ. ಆಮೇಲೆ ಎ ಕಾಲೋನಿಯಲ್ಲಿ 65 ಜನಕ್ಕೆ, ಬಿ ಕಾಲೋನಿ 45 ಜನಕ್ಕೆ, ತಾಂದ್ಯಾದಲ್ಲಿ 120 ಜನಕ್ಕೆ ಹಕ್ಕುಪತ್ರವನ್ನ ಈ ಕಂದಾಯ ಗ್ರಾಮ ಉಪಗ್ರಾಮ ಮಾಡೋದ್ರ ಮುಖಾಂತರ ಕೊಡ್ತಾ ಇದ್ದೀವಿ. ಈಗ 94C ಅರ್ಜಿ ಹಾಕ್ಲಿದರು ಇವೆಲ್ಲ ಪ್ರಶ್ನೆನೇ ಇಲ್ಲ, ಎಲ್ಲರಿಗೂ ಕೊಡ್ತಕ್ಕಂಥದ್ದು ಇದೊಂದು ವಿನೂತನವಾಗಿ ಮಾಡ್ತಾ ಇದೀವಿ. ಈಗಾಗಲೇ 510 ಜನಕ್ಕೆ ಈ ಒಂದು ಹೋಬಳಿಯಲ್ಲಿ ಹಕ್ಕುಪತ್ರವನ್ನ ಕೆಲವೇ ದಿನಗಳಲ್ಲಿ ಯಶಸ್ಸಾಗಬಹುದು. ನಂದಿಪಟ್ಟು ಪಂಚಾಯತ್ ಹೇಳ್ತಿರೋದು ನಾವು, ನಂದಿಪಟ್ಟಣ ಪಂಚಾಯತ್ ಮಾತ್ರ ಇಷ್ಟು ಜನಕ್ಕೆ 510 ಕುಟುಂಬಗಳಿಗೆ ಹಕ್ಕುಪತ್ರವನ್ನು ಕೊಡ್ತೀವಿ. ಅವರು ಇಷ್ಟು ದಿವಸ ನಮ್ದೆಲ್ಲ ಜಾಗ, ನಮಗೆ ಏನೂ ದಾಖಲೆ ಇರಲಿಲ್ಲ, ಅಷ್ಟು ಜನಕ್ಕೆ ಕುಟುಂಬಗಳಿಗೆ ನಾವು ದಾಖಲೆಯನ್ನ ಕೊಡ್ತೀವಿ. ಅದ್ರ ಮೇಲೆ ಲೈಸೆನ್ಸ್ ತಗೋಬಹುದು, ರಿಜಿಸ್ಟರ್ ಮಾಡ್ಕೊಡ್ತೀವಿ. ಹಂಗೆ ಕೊಡೋದಿಲ್ಲ, ಕೊಟ್ಬಿಟ್ಟು ಕಳೆದೋಯ್ತು ಅಂತಿದ್ರಲ್ಲ ಅವೆಲ್ಲ ಇಲ್ಲ, ರಿಜಿಸ್ಟರ್ ಮಾಡ್ಕೊಡ್ತೀವಿ. ಕಳೆದೋಗೋ ಪ್ರಶ್ನೆನೇ ಇಲ್ಲ. ಅವರಿಗೆ ಅದ್ರ ಮೇಲೆ ಲೋನ್ ತಗೋಬಹುದು, ಸೈಟ್ಗೆ ಅಪ್ಲೈ ಹಾಕ್ಬಹುದು, ಇನ್ನೊಬ್ಬರಿಗೆ ವರ್ಗಾವಣೆ ಮಾಡಬಹುದು, ಮಾರ್ಬಹುದು. ಇಷ್ಟೆಲ್ಲ ಅದರಲ್ಲಿ ಅನುಕೂಲಗಳಿದೆ. ಮುಂಚೆ ತಂದೆಯಿಂದ ಮಕ್ಕಳಿಗೆ ವರ್ಗಾವಣೆ ಮಾಡಕ್ ಆಗ್ತಾ ಇರಲಿಲ್ಲ. ಇವೆಲ್ಲವೂ ಕೂಡ ಸತ್ಯಪ್ತವ್ರೆ ಮಾಡಿದೀವಿ, ಆಗ್ತಾ ಇದೆ. ಕೆಲವು ದಿನಗಳಲ್ಲಿ ಇವೆಲ್ಲವಕ್ಕೂ ನಿಮ್ಮ ಪಂಚಾಯತಿ ಹತ್ರ ಹೇಳ್ತಿರೋದು ನಾವು ಇಲ್ಲಿ ಸುಮಾರು 6,000-7,000 ಜನಕ್ಕೆ ಈ ತರ ಕೆಲಸ ಹಕ್ಕುಪತ್ರ ಕೊಡ್ತಾ ಇರೋದು ನಾವು. 6ರಿಂದ ತಹಶೀಲ್ದಾರ್ ಹೇಳಿದ್ರು ಯಾವ ರೀತಿ ಹೆಂಗಾಯ್ತು ಅಂತೇಳಿ. ನಿಮ್ಗೆಲ್ಲ ಗೊತ್ತಿದೆ, ವಿಧಾನಸೌಧದಲ್ಲಿ 5-6 ಬಾರಿ ಮಾತಾಡಿದ್ದೀನಿ. ಅವ್ರು ಹೇಳ್ದಂಗೆ CM ಹತ್ರ ಮೀಟಿಂಗ್ ಮಾಡಿದ್ದೀನಿ, ರೆವಿನ್ಯೂ ಮಿನಿಸ್ಟರ್ ಹತ್ರ ಮಾಡಿದ್ದೀನಿ, ಸೆಕ್ರೆಟರಿ ಹತ್ರ ಮಾಡಿದ್ದೀನಿ, ಕಮಿಷನ್ ಹತ್ರ ಮಾಡಿದ್ದೀನಿ. ನಮ್ಮ DC COನೇ ಕರೆಸ್ಕೊಂಡಿದ್ರು ವಿಚಾರ ಮಾಡೋಕ್ಕೆ, ಬೇರೆ ಯಾರು ಕರೆಸ್ಕೊಂಡಿದ್ರು ರಾಜ್ಯದಲ್ಲಿ. ಚಿಕ್ಕಮಗಳೂರು DC, ಚಿಕ್ಕಮಗಳೂರು CO ಯಾಕೆ ಕರೆಸ್ಕೊಂಡಿದ್ರು? ಏನ್ ಶ್ರೀನಿವಾಸ್ ಎಲ್ಲ ಕಡೆ ಹೇಳ್ಕೊಂಡ್ ಬರ್ತಾ ಇದ್ದಾರೆ, ವಿಧಾನಸೌಧದಲ್ಲಿ ಹೇಳ್ತಾರೆ ಅಂತ ಕರೆದು ಪ್ರಾಬ್ಲಮ್ ಏನು ಸಾಲ್ವ್ ಮಾಡೋದಕ್ಕೆ ಅಂತ ಶುರು ಮಾಡಿದ್ದು. ಇವತ್ತು ಎಲ್ಲರೂ ಕೂಡ ಸಾಲ್ವ್ ಆಗಿದೆ. ನಾನು ಸಿದ್ದರಾಮಯ್ಯ ಕೂಡ ತುಂಬಾ ಸಮಾಧಾನ ಲಿಸನ್ ಮಾಡೋದು ಹೇಳಿದ್ದೀನಿಲ್ಲ, ಸಮಾಧಾನ ಹೇಳಿ ಸೆಕ್ರೆಟರಿ ಕರೆಸ್ಕೊಂಡು ಇದೆಲ್ಲ ನೋಟ್ ಮಾಡ್ಕೊಳಪ್ಪ ಅಂತ ಹೇಳಿ ಒಂದು ಇತ್ಯರ್ಥ ಮಾಡಿದ್ದಾರೆ ಈಗಾಗಲೇ. ಆ ಒಂದು ಪ್ರಯತ್ನದಿಂದ ಈ ಭಾಗ ಪಂಚಾಯತ್ 510 ಕುಟುಂಬಗಳಿಗೆ ಪತ್ರ ಕೊಡ್ತೀವಿ. ಫಾರೆಸ್ಟ್ ಇಲಾಖೆ ಇದಕ್ಕೆ ಕೊಡಕ್ ಬರೋದಿಲ್ಲ ಯಾರು. ಯಾಕೆಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಮ್ಮ ತಹಶೀಲ್ದಾರ್ ಇಬ್ಬರನ್ನ ಜೈಲಿ ಹಾಕ್ಬಿಟ್ಟಿದ್ದಾರೆ. ಹಂಗ ನಮ್ಮ ತಹಶೀಲ್ದಾರ್ ಇರ್ತಾ ಇದಾರೆ, ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ, FIR ಮಾಡ್ಬಿಟ್ಟಿದ್ದಾರೆ. ಹಿಂದೆ ಏನ್ರಿ ನೀವು ನಿಮ್ಮ ಮೇಲೂ FIR ಮಾಡ್ಬೇಕಾಗತ್ತೆ. ನೀವು ಯಾಕೆ 1930ರಲ್ಲಿ ಜಮೀನು ಕೊಟ್ಟಿರ್ತಿದ್ದಾರೆ ಮಹಾರಾಜರು, ಅದನ್ನ ಪ್ರೋಡಿ ಮಾಡಿಸ್ಕೊಂಡಿರಲ್ಲ ಅಥವಾ ಇಂಡೀಕರಣ ಮಾಡಿಸ್ಕೊಂಡಿರೋದಿಲ್ಲ. ಇಂಡೀಕರಣ ಮಾಡಿಸ್ಕೊಂಡು ತಪ್ಪು ಇರೋದು. ಈಗ ಬಂದು ನಮ್ದು ಫಾರೆಸ್ಟ್ ಇದು ಅಂತ ಹೇಳ್ತಾರೆ, ಅಥವಾ ಇವ್ರ ಮೇಲೆ ಕೇಸ್ ಮಾಡ್ಕೊಂಡು ನಾವೆಲ್ಲ ಸೇರಿ ಕೊಟ್ರೆ ನಾನು ಫಾಲೋ ಅಪ್ ಮಾಡ್ತೀನಿ. ಬರೀ ಬಾಯಿನಾಗ ಹೇಳೋದ್ರ ಉತ್ತರ ಆಗೋದಿಲ್ಲ. ಅದಾಯ್ತು ಬಿಡ್ತು ಅಂತ ಕೇಳಲಿಕ್ಕೆ ಆಗುತ್ತೆ. ಅದರಿಂದ ನೀವು ಒಂದು ಅರ್ಜಿ ಕೊಟ್ಟರೆ ನಾವು ಎಂಟ್ರಿ ಮಾಡಿಸ್ತೀವಿ ಕಂಪ್ಯೂಟರ್ಲಿ, ಮತ್ತೆ ಒಂದು 15 ದಿವಸ ಬಿಟ್ಟು ಮೀಟಿಂಗ್ ತಗೊಂತೀವಿ, ಏನಾಯ್ತು ಏನ್ ಬಿಡ್ತು ಅಂತ ಹೇಳಿ. ದಯವಿಟ್ಟು ಎಲ್ಲರಿಗೂ ಹೇಳ್ತಿರತಕ್ಕಂಥದ್ದು, ಅರ್ಜಿಯಲ್ಲಿ ಬರ್ಕೊಟ್ರೆ ಕೆಲಸ ಆಗ್ತದೆ. ನೀವು ಹೇಳಿದ್ರಾಯ್ತು ಉತ್ತರ. ಥ್ಯಾಂಕ್ ಯು. ನಿಮ್ದು ಕೊಟ್ರಿ ಈಗ ಅಡುಗೆ ಕೊಠಡಿ, ಶಾಲಾ ಕೊಠಡಿ ನಿರ್ಮಿಸಿಕೊಡೋ ಬಗ್ಗೆ ನಾವು ಮಾತಾಡ್ತೀವಿ. ಮೇಜರ್ ಇಲ್ಲೇ ನಮಗೆ ಪ್ರಾಬ್ಲಮ್, ನಂದಿಬಟ್ಲು ಮತ್ತು ಉಡೇಬ ಈ ಭಾಗದಲ್ಲಿ ಜಾಸ್ತಿ ಪ್ರಾಬ್ಲಮ್. ಅದ್ ಬಿಟ್ರೆ ಲಕ್ಕೊಳ್ಳಿ ಕಡೆ ಗುರುಪುರ ಅಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಇವು 2 ಗ್ರಾಮ ಇವುದನ್ನು ತಗೊಂಡಿದ್ದೀವಿ, ಅವು ಆಧಾರದಿಂದ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಮೂಲ ಕಡತಗಳು ಕಾಣಿಸ್ತಿಲ್ಲ, ಅಷ್ಟೇ ಪ್ರಾಬ್ಲಮ್.
ಮಂಜೂರಿ ಕಟ್ತಾರೆ ಅಂತ ಕಾಣ್ತಾರೆ. ಅವರು ಹಿಂದೆ RI ನಾನು ಬರೋಕ್ಕಿಂತ ಹಿಂದೆ ಶ್ರೀನಿಧಿ ಅಂತ ಇದ್ರು. ಅವ್ರು ಕೆಲವು ಫೇಕ್ ರೆಕಾರ್ಡ್ ಎಲ್ಲ ಮಾಡಿ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ಅದನ್ನು ಸಾಹೇಬರು ತನಿಖೆ ಎಲ್ಲ ಮಾಡ್ತಾ ಇದ್ದಾರೆ. ಅದು ಫೇಕ್ ಏನು ಅಂತ ತಿಳ್ಕೊಂಡು ಸಾಹೇಬರು ಮಾಡ್ತಾ ಇದ್ದಾರೆ. ನೋಡ್ರಿ, ಒಂದು ನಿಮಿಷ, ನಾವು ಕೊಟ್ಟಿದ್ದ ಕರೆಕ್ಟ್ ಇರ್ತಿದೆ. ನಾವು ಒಪ್ಪಂದ ಕೊಟ್ಟಿದ್ದು. ಕೆಲವರು ಏನಾಗ್ಬಿಟ್ಟಿದೆ, ಶ್ರೀನಿಧಿ ಏನೋ 100 ಜನಕ್ಕೆ ಒಪ್ಪಂದ ಕೊಟ್ಬಿಟ್ಟಿದ್ದಾನೆ, ದುಡ್ಡು ಕಟ್ಟಿಸ್ಬಿಟ್ಟಿದ್ದಾನೆ, 100 ಜನಕ್ಕೆ ಹತ್ತನ್ನು ಕೊಟ್ಟಿದ್ದಾನೆ, ಎಲ್ಲ ಡೂಪ್ಲಿಕೇಟ್ ಮಾಡಿಸಿ. ಹಂಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ, ಇವರು ಆ ಡಾಕ್ಯುಮೆಂಟ್ ಇರಬೇಕು ಅನ್ನತಕ್ಕಂಥ ಒರಿಜಿನಲ್ ನಾವು ಕೊಟ್ಟಿದ್ದೆ ಆಗಿದ್ರೆ ಎಲ್ಲವೂ ಹಂಗಾಗಿಲ್ಲ. ಇಲ್ಲಿ ಹೇಳ್ತೀನಿ, ನಾವು ಕೊಟ್ಟಿದ್ದು ಹೆಚ್ಚಿನ ಭಾಗ ಪಾಣಿ ಆಗ್ಬಿಟ್ಟಿದೆ, 90% ಪಾಣಿ ಆಗಿದೆ ಪರಮೇಶ್ವರ. ಈ ನಂದು ಇವನ್ ಕೊಟ್ಟಿದ್ದು ಶ್ರೀನಿಧಿ 100, ನನಗಿಂತ ಜಾಸ್ತಿ ಕೊಟ್ಟಿದ್ದೆ ನಾನು ಪಾಣಿಯ. MLA ಕೊಟ್ಟಿಲ್ಲ ಅವ್ನು ಪಾಣಿ, ಎಲ್ಲರೂ ಕೊಡೋದಪ್ಪ. ಸಾಗುವಳಿ ಚೀಟಿ ಕೊಟ್ಬಿಡೋದು, ಸಸ್ಪೆಂಡ್, ಡಿಸ್ಮಿಸ್. ಆಯ್ತಪ್ಪ, ನೋಡಿ ಅವನನ್ನ ಅವರು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಗೀತಾ ಅಂತ ಒಬ್ಬರಿದ್ರು, ಅವರು ಒಂದು ಎಲ್ಲ ಖಾತೆ ಮಾಡ್ಕೊಟ್ಟಿದ್ರು ಅಂತ ಅವರು ಸಸ್ಪೆಂಡ್ ಮಾಡಿದೆ. ಸಸ್ಪೆಂಡ್ ಮಾಡಿ ಅವ್ರಿಗೆ 2-3 ಸಸ್ಪೆಂಡ್ ಆಗಿದೆ, ಒಂದಲ್ಲ. ಇವನು ಡಿಸ್ಮಿಸ್ ಅಲ್ಲಿ ಏನಾಗಿದ್ದಾನೆ, ಡಿಸ್ಮಿಸೇ ಮಾಡ್ಬಿಟ್ಟಿದೆ. ಅವನು ಕೆಲಸದ ವಜನ ಮಾಡಿದ್ದಾರೆ, ಮಾಡಿದ್ ನೋಡ್ಬಿಟ್ಟು ಮತ್ತೆ ಅವನಿಗೆ ಎನ್ಕ್ವೈರಿ ಇಲ್ಲ, ಎನ್ಕ್ವೈರಿ ಬಿಟ್ಟು ವಜಾ ಅವನು. ಇಲ್ಲ ತಡಿ, ಹಂಗಲ್ಲ ರೀ. ಸತ್ಯಪ್ಪ ನೋಡಿ, ಇಲ್ಲಿ ಬೇರೆಯವ್ರಿಗೂ ಅವಕಾಶ ಕೊಡ್ಬೇಕು, ನೀನು ಒಬ್ಬನೇ ಅಲ್ಲ, ತುಂಬಾ ಜನ ಇದೆ. ನೋಡಪ್ಪ, ನಾನು ಅದಕ್ಕೆ ಎದ್ದಿಂತ ಉತ್ತರ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇದು ಲಾಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್, ಬೇರೆಯವ್ರ ಕೇಳಿಸು. ನೋಡಪ್ಪ, ಹೇಳ್ತಾ ಇದ್ದೀನಿ, ಉತ್ತರ ಕೊಡ್ತಾ ಇದ್ದೀನಿ. ಆಯ್ತು, ಕುತ್ಕೋ. ಹಾಕ್ಬೇಕು. ಇಲ್ಲಿಂದ ಬೈರೇಖಾನ್ವರೆಗೂ ಲೈನ್ ಮ್ಯಾನ್ ಸಮಂಜಸ ಇದೆ, ಸಮಂಜಸ ಇದೆ. ಲೈನ್ ಮ್ಯಾನ್ ಶಾರ್ಟೇಜ್ ಇದೆ, ಮಾಡಿಸ್ಕೊಡ್ತೀವಿ. ಇಲ್ಲಿ ಅದೇನಾ ಶಾರ್ಟೇಜ್ ಇರೋದಕ್ಕೆ ಬೇಕು ಅಂತ ಹೇಳ್ತಿರೋದು. ಇನ್ನು ನಾನು ತಾಳ್ಮೆ ಉತ್ತರ ಕೊಡ್ತಿದ್ದೀನಿ. ನೀವು ಒಂದ್ ಪ್ರಶ್ನೆ ಕೇಳಿದ್ರೆ ರೈಸ್ ಆದ್ರೆ ಹೆಂಗೆ ಅದು 1000 ಜನ ನಿಭಾಯಿಸಿದ, ಹೆಂಗ್ ನಿಭಾಯಿಸ್ತೀವಿ, ನೀವು ಒಬ್ಬರು ನಿಭಾಯಿಸಕ್ಕೆ? ಅವನಪ್ಪ, ನಾನು ರೈತ ಕಣೆಯ. ಸತ್ಯಪ್ಪ, 30 ನಮಗೂ, ನಾನು ರೈತ, ನನ್ನ ಮೋಟ್ರು ಇದೆ, ನನಗೂ ಕರೆಂಟ್ ಹೋಗುತ್ತೆ, ನನಗೂ TC ಪ್ರಾಬ್ಲಮ್ ಇದೆ, ಸಬ್ಸ್ಟೇಷನ್ ಪ್ರಾಬ್ಲಮ್ ಇದೆ, ಎಲ್ಲದೂ ನಿನ್ನಿಂದ ನಾನು ರೈತನೇ. ನಾನೇನು MLA, ರೈತ ಆದ್ಮೇಲೆ MLA ಆಗಿತ್ತು, ಆಯ್ತಾ. ಇದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೋಸ್ಕರ ಇವತ್ತು ಎರೆಹಳ್ಳಿಯಲ್ಲಿ, ಅಲ್ಲ, ನಂದಿ ಹೊಸಳ್ಳಿ ಒಂದು ಸಬ್ಸ್ಟೇಷನ್ ಉದ್ಘಾಟನೆ ಮಾಡಿದೀವಿ. ಎರೆಹಳ್ಳಿಯಲ್ಲಿ ಒಂದು ಸಬ್ಸ್ಟೇಷನ್ ಶಂಕುಸ್ಥಾಪನೆ ಅಂದ್ರೆ ಕೆಲಸ ಶುರು ಮಾಡಿಸಿದ್ದೀನಿ. ಲಿಂಗದಳ್ಳಿ ಮಾಡಿಸ್ಕೊಡ್ತೀನಿ. ಈಗ ನೋಡ್ರಿ, ಲಿಂಗದಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಇರ್ಬೋದು, ಸತ್ಯಪ್ರಿಯ ಇರ್ಬೋದು, ಪರಮೇಶ್ವರ್ ಇರ್ಬೋದು, ನೀವು ಆ ಜಾಗ ಕೊಡಿಸೋದ್ರ ಬಗ್ಗೆ ಮುತುವರ್ಜಿ ವಹಿಸ್ಬೇಕು. ನೀವು ಜಾಗ ನನಗೆ ಗೊತ್ತಪ್ಪ, ನಿನಗೇನು ಗೊತ್ತು? ಹೇಳ್ರ, ಯಾಕೆ ಜೈಲಿಗೆ ಹಾಕಿದ್ರು? ಸರ್ವೆ ನಂಬರ್ 22ರಲ್ಲಿ ನಂದಿಬಟ್ಲು ಮೈನರ್ ಫಾರೆಸ್ಟ್ ಇದೆ, ಬಳ್ಳಾವರ, ಮತ್ತೆ ತಿಮ್ಮಾಪುರ SF ಇದೆ, 253 ಎಕರೆ ಮತ್ತು 30 ಎಕರೆ. ಮೈನರ್ ಫಾರೆಸ್ಟ್ ಕಿರು ಅರಣ್ಯ ಅಂತೇಳಿ, SF ಅಂದ್ರೆ ಸ್ಟೇಟ್ ಫಾರೆಸ್ಟ್, ರಾಜ್ಯ ಅರಣ್ಯ ಅಂತೇಳಿ 1930ರಲ್ಲಿ ನೋಟಿಫಿಕೇಶನ್ ಆಗಿತ್ತು. ಸರ್ ಇಲ್ಲ, ಆ ಕಡೆ ಸೈಡಿಗೆ ಹೋಗ್ಬಿಡಿ. ಸರ್, ಅದು ಇವ್ರದ್ದೊಂದು ಫೈಲ್ ಬಂದಿದೆ ಸರ್, ಜಂಟಿ ಸರ್ವೆ ಹಾಕಿದ್ದೀವಿ ಸರ್. ಹಾಕಿದ್ದಾರೆ. ಈಗ ಒಂದು ನಿಮಿಷ, ಈಗ ಹೆಣ ಉಳಕ್ಕೆ ಒಂದು ನಿಮಿಷ ಫಾರೆಸ್ಟ್ನವ್ರು ಬಿಡೋದಿಲ್ಲ. ನಾವು ಅವರು ಏಕೆ ಅಂತಂದ್ರೆ ಆಕ್ಟ್ ಅಷ್ಟು ಈಗ ಇದ್ರ ಮಾನಿಟರ್ ಮಾಡ್ತಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಮಾಡ್ತಿಲ್ಲ, ಕೇಂದ್ರ ಸರ್ಕಾರ ಮಾಡ್ತಿಲ್ಲ. ಸುಪ್ರೀಂ ಕೋರ್ಟ್ ಮತ್ತೆ ಗ್ರೀನ್ ಟ್ರಿಬ್ಯುನಲ್ ಮಾನಿಟರ್ ಮಾಡ್ತಾ ಇದೆ. ಹಂಗ ಆಗ್ಬಿಟ್ಟು ಎಲ್ಲರೂ ಕೂಡ ಎಲ್ಲ ಈಗ ಒಂದು ಉದಾಹರಣೆ ಕೊಡ್ಬಿಡ್ತೀನಿ. ನೀವು ಟೈಮ್ ಇಲ್ಲ, ಆದ್ರೂ ಶಾರ್ಟ್ ಆಗಿ ಉದಾಹರಣೆ ಕೊಡ್ತೀನಿ. ನಮ್ಮ ಭದ್ರಾ ಡ್ಯಾಮ್ ಕಟ್ಟಬೇಕಿದ್ರೆ, ಏನು ತುಂಗಾ ಮತ್ತು ಭದ್ರಾ ಶರಾವತಿ ಕಟ್ಟಬೇಕಿದ್ರೆ ಅಲ್ಲಿಂದ ಮುಳುಗಡೆ ಆದ ಜನ ನಮ್ಮ ಕ್ಷೇತ್ರಕ್ಕೆ ತುಂಬಾ ಜನ ಬಂದರು. ಅವತ್ತು ಸರ್ವೆ ನಂಬರ್ 4 ಅನ್ನೋದ್ರಲ್ಲಿ 1400 ಎಕರೆ ಜಮೀನಿತ್ತು. ಆ ಸರ್ವೆ ನಂಬರ್ 4ರಲ್ಲಿ ಜಮೀನನ್ನ ಕೊಟ್ಟರು. ಯಾವಾಗ ಕೊಟ್ಟಿದ್ದು? 60ನೇ ಇಸ್ವಿ ಕೊಟ್ಟಿದ್ದು. 60ನೇ ಇಸ್ವಿ ಕೊಟ್ಟಿದ್ದಕ್ಕೆ ನಂತರ ಅದು 3 ತರ. ಮುಖ್ಯವಾಗಿ ಒಂದು ವಾರದಲ್ಲಿ ನನಗೆ ರಮೇಶ್ ಅವರು ಅದಕ್ಕೆ ಜಮೀನ್ ಇದೆಯೋ ಇಲ್ವೋ ಲಿಖಿತವಾಗಿ ಕೊಟ್ಬಿಡಪ್ಪ, ಇಲ್ವೇ ಇದೆ ಅಂತ ಇದ್ದೇ ಕೊಡು, ಇಲ್ಲ ಅಂದ್ರೆ ಇಲ್ಲ ಅಂತ ಕೊಟ್ಬಿಡು. ಇಲ್ಲ ಅಂದ್ರೆ ನಾವು ಬೇರೆ ಸರ್ಕಾರಿ ಲ್ಯಾಂಡ್ ಪ್ರೈವೇಟ್ ಲ್ಯಾಂಡ್ ಕೊಂಡ್ಕೊಳ್ತೀವಿ, ಕೊಂಡ್ಕೊಂಡ್ಬಿಟ್ಟು ಸ್ಪಷ್ಟನೆ ಮಾಡ್ಕೊಡೋಣ, ಆಯ್ತಾ? ಓಕೆ. ಇವರೆಲ್ಲ ಎಲ್ಲಿ ಕೊಟ್ಟರು ಅವ್ರ ಹೆಂಗಸರು ನೋಡಿ. ಹೊಸದಾಗಿ ನಿಯಮಗಳನ್ನ ಮಾಡ್ತಾ ಇದೆ. ಯಾವ ರೀತಿ ಗ್ರಾಮ ಪಂಚಾಯತಿ ಚರ ಮತ್ತು ಸ್ಥಿರಾಸ್ತಿಗಳನ್ನ ಯಾವ ರೀತಿ ಅರ್ಜನೆ ಅದನ್ನ ವಿಲೇವಾರಿ ಮಾಡಬೇಕು ಅನ್ನೋಕ್ಕೋಸ್ಕರವಾಗಿ ಹೊಸದಾಗಿ ನಿಯಮ ಮಾಡ್ತಾ ಇದೆ. ಆ ನಿಯಮ ಬಂದ ನಂತರದಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಅಲ್ಲಲ್ಲ, ಎಲ್ಲರಿಗೂ
ಅಲ್ಲಿ ಕೇಳ್ರ ನನಗೆ PDO ಹೇಳಿದ್ದೀನಿ 2 ದಿವಸದಲ್ಲಿ ಸುತ್ತ ಕೊಡ್ತಾರೆ ನಿಮಗೆ. ಎಷ್ಟಲ್ಲಿ 2 ದಿವಸದಲ್ಲಿ ಸುತ್ತ ಕೊಡ್ತಾರೆ. ಅದಕ್ಕೆ ಕಂಪ್ಲೀಟ್ ಮಿಷನ್. ಆಮೇಲೆ ಇದಕ್ಕೆ ಯಾರಿಗೂ ದುಡ್ಡು ಕೊಡಂಗಿಲ್ಲ. ಎಷ್ಟು ಕಟ್ಟಿದ್ದು ಖಾತೆ ಬದಲಾವಣೆ ಎಷ್ಟು 1,000. ಖಾತೆ ಬದಲಾವಣೆ ಫೀಸು ಗ್ರಾಮ ಪಂಚಾಯತ್ 1,500 ಫೀಸ್ ಕಟ್ಟಬೇಕು. ಅದು ಕಟ್ಟಿ ನೀವು ಈ ಖಾತೆ ಈ ಸ್ವತ್ತುಗಳು ಆಯ್ತಾ ಫಸ್ಟ್ ಟೈಮ್ ಪ್ರತಿಗೆ ಮೊದಲಿಗೆ 1,000 ಕಟ್ಟಬೇಕಂತ 1,000 ಕಟ್ಟಿ ಈ ಸ್ವತ್ತು ಆಯ್ತಲ್ಲಮ್ಮ. ಅರ್ಥ ಆಯ್ತಾ ಹೇಳಿದ್ದು ಯಾರು ಮತ್ತೆ ಗ್ರಾಮ ಪಂಚಾಯತ್ 1,000 ಪ್ರಶಿಕ್ಷಣ ಬಿಟ್ಟು ಕೊಡಂಗಿಲ್ಲ. ಮತ್ತೆ ನೀವು ಲೇಟ್ ಮಾಡಬೇಡಿ. ಎಲ್ಲ ಯಾವ ಕಳ್ಕೊಂಡು ಡಾಕ್ಯುಮೆಂಟ್ ಇಟ್ಕೊಳ್ಳಿ. ನಿಮ್ಗೆಲ್ಲ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ. ನಿಮಗೆ ನಿಮ್ಗೆಲ್ಲರೂ ಒಪ್ಪಂದ್ರ ಕೊಟ್ಟಿದ್ದೀವಿ. ಭಾರಿ ವರ್ಷಗಳಿಂದ ನೀವು ಒಪ್ಪಂದ್ರ ಇರಲಿಲ್ಲ, ನಿಮ್ಗೆಲ್ಲ ಕೊಡ್ಸಿದ್ವಿ. ನೀವೆಲ್ಲ ಸಂತೋಷವಾಗಿ ನಿಮ್ಮ ಮನೆ ಅಂತ ನೀವು ಸ್ವಂತವಾಗಿರ್ಬೇಕು. ಸಿದ್ಧ ಜಾಗ ಅದಕ್ಕೆ ಇರಲಿಲ್ಲ ನಿಮಗೆ ಸಿದ್ಧ ಯಾಕಂದ್ರೆ ಯಾವುದೋ ಅದು ಪತ್ರಗಳು ಅಧಿಕಾರ ಇರಲಿಲ್ಲ. ಈಗ ನಿಮ್ಮ ಮನೆ ಅಂತ ನಾವು ಕೊಟ್ಟಿದ್ದೀವಿ. ಜೋಪಾನ ಇಟ್ಕೊಂಡು ಅದು ಕಂದಾಯ ವಗೇರೆ ಕಟ್ಕೊಂಡು ಮುಂದೆ ನೀವು ಜೀವನವನ್ನು ಸಾಗಿಸಿದ ಮೇಲೆ ಒಳ್ಳೆಯದಾಗಿ ಶುಭವಾಗಲಿ. ಆಯ್ತು. ಭಾರತ್ ಸೇವಾ ನಿರ್ಮಾಣ ಕೇಂದ್ರ ಈ ಸ್ಥಳದ ದಾನಿಗಳು ಮರಿಯಪ್ಪರ ಬದಲಾಗಿ ನಮ್ಮ ಮರಿಯಪ್ಪರವರ ಕುಟುಂಬದ ಮರಿಯಪ್ಪನವರು ವೇದಿಕೆಗೆ ಬಂದು ನಿಜವಾಗ್ಲೂ ಈ ಮೆರುಗು ಕೊಡ್ಲಿಕ್ಕೆ ಈ ನಂದಿಬೆಟ್ಟಲು ಪಂಚಾಯಿತಿಯಲ್ಲಿ ಮತ್ತು ಇಡೀ ಈ ತಾಲೂಕಿನಲ್ಲಿ ನಂಬರ್ ಒನ್ ಪಂಚಾಯಿತಿ ಆಗ್ಲಿಕ್ಕೆ ಕಾರಣಕರ್ತರಾದ ದಾನಿಗಳಾದ ಮರಿಯಪ್ಪನಿಗೆ ಅವರ ಹೃದಯಕ್ಕೆ ಅವರಿಗೆ ಒಳ್ಳೆಯದಾಗಲಿ ಅಂತ ಮರಿಯಪ್ಪನ ಪರವಾಗಿ ಅವರ ಹಿರಿಯ ಒಂದು ಕುಟುಂಬಸ್ಥರಾದ ಮರಿಯಪ್ಪನವರು, ಅವರ ಹೆಸರು ಮರಿಯಪ್ಪನೇ, ಬಂದು ಅವರು ಸನ್ಮಾನ ಸ್ವೀಕರಿಸಬೇಕಂತ ಮರಿಯಪ್ಪ ಸನ್ಮಾನ ಸ್ವೀಕರಿಸಬೇಕಂತ ಕೇಳ್ಕೊಳ್ತೇವೆ. ಸ್ಥಳ ದಾನಿಗಳು ಸರ್ ಹಾಗೆ ರೀ, ಎಲ್ಲ ಹಾಗೆ ರೀ. ಒಂದು ನೇಮ್ ಬೋರ್ಡ್ ದಾನಿಗಳು ಹಾಕ್ಸನ ಅಧ್ಯಕ್ಷರಾಗಿ ನೀನು ಪರಿಜ್ಞಾನ ಪಡೆದರೆ ಎಲ್ಲ ಹಾಕ್ಸ್ತಾರೆ. ಅವ್ರು ಫೋಟೋನೇ ಏನ್ ಚಿತ್ತವಾಗಿದ್ರೆ ಅದನ್ನ ನಿಮ್ಮ ಹೆಸರುಗಳೇ ಹಾಕೊಂಡಿದ್ದೀವಿ. ಹಾಕಿಸ್ತಾರೆ ಬಿಡ ಯೋಗಿ, ಹೋಗಿ ಬಿಡಿ ಯೋಗೀಶ್. ನಿಮಿಷ ನೀವು ಹಂಗೆಲ್ಲ ಮಾತಾಡಬಾರ್ದು. ನಂಬರ್ ಕೊಡ್ತಾ ಇದ್ದೀನಿ. ಹಾಗೆ ಸ್ವಸಹಾಯ ಸಂಘದ ಅಧ್ಯಕ್ಷರು ಹಾಗೂ ಅವರ ಪದಾಧಿಕಾರಿಗಳು ಕೂಡ ಆಗಮಿಸಿದರೆ ಅವರಿಗೂ ಕೂಡ ಸಭೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರುಗಳು, ಅಧ್ಯಕ್ಷರು, ಪದಾಧಿಕಾರಿಗಳು ಕೂಡ ಈ ಒಂದು ಸಭೆಗೆ ಆಗಮಿಸಿದರೆ ಅವರು ಕೂಡ ಸಭೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ಕೂಡ ಸಭೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮುಖ್ಯವಾಗಿ ಕೇರಳದ ಗ್ರಾಮಸ್ಥರಿಗೂ ಕೂಡ ಸುತ್ತಮುತ್ತಲಿನ ಹೋಗಿ ಸದಸ್ಯರಾದ ಮಲ್ಲಿಕಾರ್ಜುನ ಸರ್ ಅವರು ಒಂದು ಗ್ರಾಮ ಪಂಚಾಯತಿ ಒಂದು ಸನ್ಮಾನ ಕಾರ್ಯಕ್ರಮ